ನಮಸ್ಕಾರ. ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಈ ಹೊಟ್ಟೆ, ಉಬ್ಬರ, ಗ್ಯಾಸ್ ಅನ್ನೋ ಸಮಸ್ಯೆ ಆಗಾಗ ಕಾಡ್ತಲೇ ಇರುತ್ತಲ್ವಾ? ಇವತ್ತು ಆಯುರ್ವೇದದ ಪ್ರಕಾರ ಇದರ ಅಸಲಿ ಕಾರಣ ಏನು ಮತ್ತು ಮನೆಯನ್ನೇ ಮಾಡಬಹುದಾದ ಕೆಲವು ಸಿಂಪಲ್ ಆದ ಆದ್ರೆ ತುಂಬಾನೇ ಪರಿಣಾಮಕಾರಿಯಾದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ವಾ? ಲಗೇಜೇನೋ ಹಗುರಿದೆ, ಆದ್ರೆ ಈ ಹೊಟ್ಟೆ ಮಾತ್ರ ಭಾರ ಆಗ್ಬಿಟ್ಟಿದೆ ಅಂತ. ಈ ಮಾತು ಕೇಳೋಕೆ ತಮಾಷೆ ಅನ್ಸಿದ್ರೂ ಇದ್ರಲ್ಲಿರೋ ಸತ್ಯ 100% ಊಟ ಮಾಡ್ಮೇಲೆ ಹೊಟ್ಟೆ ಫುಲ್ ಟೈಟ್ ಆಗಿ ಒಂಥರ ಹಿಂಸೆ ಆಗೋ ಫೀಲಿಂಗ್, ಇದು ನಮ್ಮಲ್ಲಿ ಹೆಚ್ಚಿನವರಿಗೆ ಅನುಭವಕ್ಕೆ ಬಂದೇ ಇರುತ್ತೆ. ಈ ಸಮಸ್ಯೆಯನ್ನು ಮೊದಲು ಅರ್ಥ ಮಾಡ್ಕೊಂಡ್ರೆ ಪರಿಹಾರ ಸಿಗೋದು ಸುಲಭ. ಹಾಗಿದ್ರೆ ಈ ಸಮಸ್ಯೆಗೆ ಅಸಲಿ ಕಾರಣವಾದ್ರೂ ಏನು? ತಿಂದ್ಮೇಲೆ ಯಾಕೆ ಹೀಗೆ ಹೊಟ್ಟೆ ಉಬ್ಬಿಕೊಳ್ಳುತ್ತೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಮೊದ್ಲು ಕಾರಣ ತಿಳ್ಕೊಂಡ್ರೆ ತಾನೇ ಅದಕ್ಕೆ ಸರಿಯಾದ ಪರಿಹಾರ ಸಿಗೋದು. ಸರಿ, ಹಾಗಾದ್ರೆ ಬನ್ನಿ ಈ ಸಮಸ್ಯೆಯ ಆಳಕ್ಕೆ ಇಳಿಯೋಣ. ನೋಡಿ, ಯಾವುದೇ ಸಮಸ್ಯೆಯನ್ನ ಸರಿ ಮಾಡೋಕೆ ಮುಂಚೆ ಅದ್ಯಾಕಾಗ್ತಿದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಹೊಟ್ಟೆ ಉಬ್ರದ ಅಸಲಿ ಕಾರಣ ಏನು ಅಂತ ಈಗ ನೋಡೋಣ. ಆಯುರ್ವೇದದ ಪ್ರಕಾರ ನಮ್ಮ ಹೊಟ್ಟೆ ಉಬ್ಬರಕ್ಕೆ ಒಂದೇ ಒಂದು ಮುಖ್ಯ ಕಾರಣ, ಅದು ಜಠರ ಅಗ್ನಿ ಕಡಿಮೆಯಾಗಿರೋದು. ಇದನ್ನೇ ನಾವು ಡೈಜೆಸ್ಟಿವ್ ಫೈರ್ ಅಂತಾನೂ ಕರಿತೀವಿ. ಈಗಿನ ಸೈನ್ಸ್ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಆಸಿಡ್ ಪ್ರಮಾಣ ಕಡಿಮೆ ಆಗೋದು ಅಂತ. ಈ ಜೀರ್ಣದ ಬೆಂಕಿ ಯಾವಾಗ ವೀಕ್ ಆಗುತ್ತೋ ನಾವು ತಿಂದ ಆಹಾರ ಸರಿಯಾಗಿ ಪಚನ ಆಗೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಇದೆ. ಒಂದು ಬೆಂಕಿ ಸಣ್ಣದಾಗಿ ಉರಿತಿದ್ರೆ ಅದು ಕಟ್ಟಿಗೆಯನ್ನ ಪೂರ್ತಿ ಸುಡೋಕೆ ಆಗಲ್ಲ, ಬದಲಿಗೆ ಬರೀ ಹೊಗೆ ಬರುತ್ತೆ, ಹೌದಲ್ವಾ? ನಮ್ಮ ಜೀರ್ಣಾಂಗ ವ್ಯವಸ್ಥೆನೂ ಥೇಟ್ ಇದೇ ರೀತಿ ಕೆಲಸ ಮಾಡುತ್ತೆ. ನಮ್ಮ ಜಠರ ಅಗ್ನಿ ವೀಕ್ ಆಗಿದ್ದಾಗ ಆಹಾರ ಶಕ್ತಿಯಾಗಿ ಬದಲಾಗೋ ಬದಲು ಹೊಟ್ಟೆಯಲ್ಲೇ ಕೊಳೆತು ಹೊಗೆಯ ಹಾಗೆ ಗ್ಯಾಸ್ ಆಗಿ ಬದಲಾಗುತ್ತೆ. ಕಾರಣ ಏನು ಅಂತ ಗೊತ್ತಾಯ್ತು. ಈಗ ಅದಕ್ಕೆ ಪರಿಹಾರ ಏನು ಅಂತ ನೋಡೋಣ. ಮೊದಲನೇದಾಗಿ, ಗ್ಯಾಸ್ ಉಂಟಾಗ್ದಂತೆ ತಡೆಯೋದು ಹೇಗೆ ಅಂದ್ರೆ ಊಟಕ್ಕೂ ಮುಂಚೆ ಮತ್ತೆ ಊಟದ ನಂತರ ನಾವು ಏನೇನ್ ಮಾಡಬಹುದು ಅಂತ ನೋಡೋಣ. ನಮ್ಮ ಜೀರ್ಣಶಕ್ತಿಯನ್ನ ಹೆಚ್ಚಿಸೋಕೆ ಇಲ್ಲಿ 3 ಸಿಂಪಲ್ ಟಿಪ್ಸ್ ಇದೆ. ಮೊದಲನೇದು, ಬೆಳಗಿನ ತಿಂಡಿಗಿಂತ ಮುಂಚೆ ಸ್ವಲ್ಪ ತುರಿದ ಮೂಲಂಗಿಗೆ ಉಪ್ಪು, ಪೆಪ್ಪರ್ ಹಾಕಿ ತಿನ್ಬೋದು. ಆದ್ರೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು ಅಂದ್ರೆ ಎರಡನೇ ಆಯ್ಕೆ ಬೆಸ್ಟ್. ಅಂದ್ರೆ ರಾತ್ರಿ ಊಟದ ಜೊತೆ ಸಂದಗೆ ಹೆಚ್ಚಿದ ಶುಂಠಿಗೆ ಸ್ವಲ್ಪ ಕಲ್ಲುಪ್ಪು, ನಿಂಬೆರಸ ಹಾಕಿ ತಿನ್ನೋದು. ಇದು ತಕ್ಷಣಕ್ಕೆ ನಮ್ಮ ಜೀರ್ಣಕ್ರಿಯೆಯನ್ನ ಆಕ್ಟಿವೇಟ್ ಮಾಡುತ್ತೆ. ಒಂದು ವೇಳೆ ಸಮಸ್ಯೆ ತುಂಬಾನೇ ಜಾಸ್ತಿ ಇದ್ರೆ ಆಗ ಮೂರನೇ ಆಯ್ಕೆಯಾಗಿ ಹಿಂಗ್ವಷ್ಟಕ ಚೂರ್ಣವನ್ನ ಒಂದು 15 ದಿನ ಬಳಸಿ ನೋಡಬಹುದು. ಊಟ ಆದ್ಮೇಲೆ ಮಾಡುವ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ದೊಡ್ಡ ಮ್ಯಾಜಿಕ್ ಮಾಡುತ್ತವೆ. ನೋಡಿ, 1 ಚಮಚ ಸೋಂಪು, ಅರ್ಧ ಚಮಚ ಅಜ್ವಾನ, ಜೊತೆಗೆ ಒಂದು ಸಣ್ಣ ಬೆಲ್ಲದ ತುಂಡು, ಈ 3 ಸೇರ್ಸಿ ತಿಂದ್ರೆ ಆಹಾರ ಕೊಳೆಯೋ ಬದಲು ಚೆನ್ನಾಗಿ ಜೀರ್ಣ ಆಗುತ್ತೆ. ಇನ್ನು ಊಟ ಆದ ತಕ್ಷಣ ಒಂದು 5-10 ನಿಮಿಷ ವಜ್ರಾಸನದಲ್ಲಿ ಕೂರೋದು. ಇದರಿಂದ ರಕ್ತ ಸಂಚಾರ ಹೊಟ್ಟೆ ಕಡೆಗೆ ಹೋಗಿ ಗ್ಯಾಸ್ ಆಗೋದನ್ನ ತಡೆಯುತ್ತೆ. ಒಂದ್ ವೇಳೆ ಆಫೀಸ್ನಲ್ಲಿದ್ರೆ ಊಟದ ನಂತರ ಒಂದು 10 ನಿಮಿಷ ನಿಧಾನಕ್ಕೆ ವಾಕ್ ಮಾಡಿದ್ರೂ ಸಾಕು. ಸರಿ, ಇದೆಲ್ಲ ತಡೆಯೋಕೆ ಇರೋ ದಾರಿಗಳು. ಒಂದು ವೇಳೆ ತಡೆಯೋಕೆ ಆಗದೇ ಇದ್ರೆ, ಅಂದ್ರೆ ಆಗ್ಲೇ ಹೊಟ್ಟೆ ಉಬ್ಕೊಂಡು ಕಷ್ಟ ಆಗ್ತಿದ್ರೆ ಏನ್ ಮಾಡೋದು ಅಂತವ್ರಿಗಾಗಿ ಕೆಲವು ಎಮರ್ಜೆನ್ಸಿ ಅಂದ್ರೆ ತಕ್ಷಣದ ಪರಿಹಾರಗಳನ್ನ ನೋಡೋಣ. ಈ ತಕ್ಷಣದ ಪರಿಹಾರ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲೇ ಇದೆ. ಅರ್ಧ ಗ್ಲಾಸ್ ಬೆಚ್ಚಗಿನ ನೀರು ತಗೊಳ್ಳಿ. ಅದಕ್ಕೆ 1 ಚಿಟಿಕೆಯಷ್ಟು ಕಪ್ಪು ಉಪ್ಪು, 1 ಚಿಟಿಕೆ ಅಡುಗೆ ಸೋಡಾ, 1 ಚಿಟಿಕೆ ಇಂಗು, ಕೊನೆಗೆ ಕೆಲವು ಹನಿ ನಿಂಬೆರಸ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನ ಕುಡಿದ ತಕ್ಷಣ ಹೊಟ್ಟೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಗ್ಯಾಸ್ ಹೊರಹೋಗಿ ಹಾಯ್ ಅನಿಸುತ್ತೆ. ಇದರ ಜೊತೆಗೆ ಇನ್ನೂ 2 ಸುಲಭವಾದ ಆಯ್ಕೆಗಳಿವೆ. ಒಂದು, ಆಯುರ್ವೇದದ ಅಮೃತಧಾರ ಅಂತ ಸಿಗತ್ತೆ. ಅದರ 3-4 ಹನಿಗಳನ್ನ ಬಿಸಿನೀರ್ಲೆ ಹಾಕಿ ಕುಡಿಯೋದು. ಎರಡನೇದು ಪವನ ಮುಕ್ತಾಸನ. ಇದರ ಹೆಸರಲ್ಲೇ ಇದೆ ನೋಡಿ, ವಾಯುವನ್ನು ಮುಕ್ತ ಮಾಡುವ ಆಸನ ಅಂತ. ಇದನ್ನ ಕೇವಲ 1 ನಿಮಿಷ ಮಾಡಿದ್ರೆ ಸಾಕು. ಈಗ ನಾವು ಬರ್ತಾ ಇರೋದು ಅತಿ ಮುಖ್ಯವಾದ ಭಾಗಕ್ಕೆ, ಅದೇ ನಮ್ಮ ಆಹಾರ. ಯಾವ ಆಹಾರಗಳು ಗ್ಯಾಸ್ ಮಾಡ್ತಾವೆ ಮತ್ತೆ ಯಾವ ಆಹಾರಗಳು ಅದನ್ನ ತಡೆಯಕ್ ಸಹಾಯ ಮಾಡ್ತವೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ ನೋಡಿ, 2 ಲಿಸ್ಟ್ ಇದೆ. ಎಡಗಡೆ ಇರೋ ರಾಜ್ಮಾ, ಉದ್ದಿನಬೇಳೆ, ಕಡ್ಲೆಬೇಳೆ ತರಹದ ಆಹಾರಗಳೆಲ್ಲ ಜೀರ್ಣ ಆಗೋಕೆ ಸ್ವಲ್ಪ ಕಷ್ಟ. ಅದ್ರಲ್ಲೂ ರಾತ್ರಿ ಹೊತ್ತು ಇವನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದೇ ಬಲಗಡೆ ಇರೋ ಶುಂಠಿ, ನಿಂಬೆ, ಜೀರಿಗೆ, ಇಂಗು ಇವೆಲ್ಲ ನಮ್ಮ ಜೀರ್ಣಕ್ರಿಯೆಗೆ ಫ್ರೆಂಡ್ಸ್ ಇದ್ಹಾಗೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಗ್ಯಾಸ್ ಮಾಡೋ ಆಹಾರಗಳನ್ನೇ ನಾವು ಜೀರ್ಣಕ್ಕೆ ಸುಲಭ ಮಾಡ್ಬೋದು. ಅದು ಹೇಗೆ ಅಂತೀರಾ? ಬೇಳೆಕಾಳುಗಳನ್ನ ಅಡಿಗೆ ಮಾಡೋಕ್ ಮುಂಚೆ ಚೆನ್ನಾಗಿ ನೆನ್ಸಿಡಿ. ಅದೇ ರೀತಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಸೇರ್ಸಿ.
ಅನ್ನ ಮಾಡುವಾಗ ಒಂದು ಪಲಾವ್ ಎಲೆ ಹಾಕಿ. ಹೀಗೆ ಮಾಡಿದ್ರೆ ಅವು ಸುಲಭವಾಗಿ ಜೀರ್ಣ ಆಗ್ತವೆ. ಇಲ್ಲಿಯವರೆಗೂ ನಾವು ನೋಡಿದ್ದು ತಕ್ಷಣದ ಪರಿಹಾರಗಳು. ಆದ್ರೆ ಈಗ ನಾವು ಮಾತಾಡೋದು ಈ ಸಮಸ್ಯೆಯನ್ನ ಶಾಶ್ವತವಾಗಿ ದೂರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ. ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನೇ ಸ್ಟ್ರಾಂಗ್ ಮಾಡಬಹುದು ಅಂತ ನೋಡೋಣ. ಈ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದ್ರೆ ನಮ್ಮ ಜಠರ ಅಗ್ನಿಯನ್ನ ಒಳಗಿಂದಲೇ ಬಲಪಡಿಸಬೇಕು. ಅದಕ್ಕೆ ಈ 3 ಪ್ರಾಣಾಯಾಮಗಳು ತುಂಬಾನೇ ಪವರ್ಫುಲ್. ಪ್ರತಿದಿನ 21 ಬಾರಿ ಭಸ್ತ್ರಿಕಾ, 300 ಸ್ಟ್ರೋಕ್ ಕಪಾಲಭಾತಿ ಮತ್ತೆ 10 ಬಾರಿ ಅಗ್ನಿಸಾರ ಕ್ರಿಯೆ. ಇಷ್ಟನ್ ಮಾಡಿದ್ರೆ ಸಾಕು, ನಮ್ಮ ಜೀರ್ಣಾಂಗ ವ್ಯವಸ್ಥೆ ನೈಸರ್ಗಿಕವಾಗಿಯೇ ಶಕ್ತಿಯುತವಾಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತು ನಾವು ಮಾತಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ಬೇಗನೆ ನೆನಪಿಸ್ಕೊಳ್ಳೋಣ. ಮೊದಲನೇದು, ಗ್ಯಾಸ್ ಸಮಸ್ಯೆಗೆ ಮೂಲ ಕಾರಣ ನಮ್ಮ ಜಠರ ಅಗ್ನಿ ವೀಕ್ ಆಗಿರೋದು. ಇದನ್ನ ತಡೆಯೋಕೆ ರಾತ್ರಿ ಊಟಕ್ಕೂ ಮುಂಚೆ ಶುಂಠಿ ಸಲಾಡ್ ತಿನ್ನಿ. ತಕ್ಷಣದ ಪರಿಹಾರ ಬೇಕಿದ್ರೆ ಬೆಚ್ಚಗಿನ ನೀರೋ ಅಡುಗೆ ಸೋಡಾ ರೆಮಿಡಿ ಬಳಸಿ. ರಾತ್ರಿ ಹೊತ್ತು ರಾಜ್ಮಾ, ಕಡ್ಲೆಬೇಳೆ ತರಹದ ಆಹಾರಗಳಿಂದ ದೂರ ಇರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಶಾಶ್ವತ ಪರಿಹಾರಕ್ಕಾಗಿ ಪ್ರತಿದಿನ ಆ 3 ಉಸಿರಾಟದ ವ್ಯಾಯಾಮಗಳನ್ನ ತಪ್ಪದೆ ಮಾಡಿ. ಈ ಮಾಹಿತಿ ನಿಮಗೆ ಸಹಾಯ ಆಗಿದೆ ಅನ್ಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ.